ಕಬ್ಬೂರಿನಲ್ಲಿ ರಾಯಣ್ಣ ಜ್ಯೋತಿಗೆ ಸ್ವಾಗತ. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿ ಪ್ರತಾಪರಾವ ಪಾಟೀಲ ಆಗ್ರಹ. ರಾಜ್ಯದಲ್ಲಿ ಕುರುಬ ಸಮುದಾಯ ಅತ್ಯಂತ ಹಿಂದುಳಿದಿದೆ. ಆದ್ದರಿಂದ ಕುರುಬ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕೆಂದು ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪರಾವ್ ಪಾಟೀಲ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕುರುಬರು ಅಂದ್ರೆ ವಿಶೇಷವಾಗಿ ಹಿಂದೂ ಕುರುಬರು ಇಲ್ಲ 30% ಏನು ಹತ್ತಕ್ಕೆ ಒತ್ತ ಏನು ಮಾಡ್ತಾರೆ ಈ ಮೂಲಕ ಅವ್ರಿಗೆ ಸಮಾಜಕ್ಕೆ ಏನು ಎಜುಕೇಶನ್ ಒಂದು ರೀತಿಯ ಸಮುದಾಯದ ನಾಯಕತ್ವದವ್ರ ಸೇಮ್ ಕೇಳಂತ ಅಪವಾದ ಐತ್ರಿ. ಒಂದು ರೀತಿಯಿಂದ ಸಮುದಾಯದ ನಾಯಕರಕ್ಕಂತ ಸಿಎಂ ಅವ್ರ ಕೆಳಗಿಳಿಸಿದ ಅಪವಾದ ಐತೆ. ಅದು ಸರಿನಾ ಅಥವಾ ಸಿದ್ದರಾಮಯ್ಯ ಅವ್ರ ಮೇಲೆ ಅವ್ರನ್ನ ಕೆಳಗಿಳಿಸಿದ್ರ ಸಲುವಾಗಿ ಅಪವಾದ ಅದ್ರ ಬಗ್ಗೆ ನಿಮ್ಮ ಸಮುದಾಯ ಹಾಗೆ ಇದ್ರು ಅನ್ಯಾಯ ಆಗೈತಾ? ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗೈತ ಅಥವಾ ಇಲ್ಲ? ಕರೆಕ್ಟ್ ಐತಿ. ಅವ್ರಷ್ಟು ಪೀರಿಯಡ್ ಇತ್ತು ಅಷ್ಟು ಆತ್ರಿ ವೈಯಕ್ತಿಕ ನಿರ್ಧಾರದಿಲ್ಲ. ಹಾಂ ರೀ, ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಚೇಂಜ್ ಮಾಡೋರು ಇರಲಿ ಮತ್ತೊಂದು OBC ಇರಲಿ ಮತ್ತೆ ಹೈಯೆಸ್ಟ್ ಮೋರ್ ದೆನ್ ದೇವರಾಜ. ಅವರು ಶನಿವಾರ ದಿನಾಂಕ 15ರಂದು ಕಬ್ಬೂರು ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಅಂಗವಾಗಿ ನಂದಗಡದಿಂದ ಆಗಮಿಸಿದ ರಾಯಣ್ಣ ಜ್ಯೋತಿಗೆ ಪೂಜೆ ಸಲ್ಲಿಸಿ ಪಟ್ಟಣಕ್ಕೆ ಸ್ವಾಗತಿಸಿ ಮಾತನಾಡುತ್ತಿದ್ದರು. ವಸಂತರಾವ್ ಪಾಟೀಲ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಅಂಬಾಪ್ರಸಾದ್ ನರೋಟೆ ಮಾತನಾಡಿ, ಅತಿ ಹಿಂದುಳಿದ ಕುರುಬ ಸಮುದಾಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ದೊರೆಯುವಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದು ಹೇಳಿದರು. ST ಒಳಗೆ ಸೇರಿಸ್ರನ ನಮ್ಮ ಸಮಾಜ ಮುಂದೆ ಬರೋದು. ಇಲ್ಲಾದ್ರೆ ಹಿಂಗೆ ಡೋಳ ಬಡ್ಕೋತ ಬಂಡ್ರ ಹಾರಿಸ್ಕೋತ ಮಾಡ್ರೆ ರಾಜಕೀಯ ಆಗಂಗಿಲ್ಲ. ಎಲ್ಲ ಕುರುಬ್ರು ಒಕ್ಕಟ್ಟಾಗಿ ST ಹೋರಾಟಕ್ಕೆ ಕೈ ಜೋಡಿಸ್ರ ನಾ ದೇವೇಗೌಡ್ರ ಮನ್ಯಾನವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಬಂದ ST ಹೋರಾಡಿಸ್ತಾರೆ. ಎಲ್ಲ ಕುರುಬರು ಒಕ್ಕಟ್ಟಾಗಬೇಕು. ಅದಕ್ಕೆ BJP ಕಾಂಗ್ರೆಸ್ ಇದ ಏನೂ ಸೇರ್ಸೋಂಗಿಲ್ಲ. ST ಆಗೋತಕ್ಕ ನಮ್ಮ ಸಮಾಜ ಹೆಂಗೆ ಹಿಂದುಳಿಯೋದತ್ತ ಅಂದ ಎಲ್ಲ ಯುವಕರಿಗೆ ಒಂದು ಉಪದೇಶ ಹೇಳಬೇಕಂತ ಈ ಮೂಲಕ ಕಟ್ಟಾಗಿ ಇದು ಮಾಡ್ಬೇಕಾದ್ರೆ ಹೋರಾಟ ಮಾಡ್ಬೇಕಂದ್ರೆ ನಿಮ್ಮ ಹೋರಾಟ ST ಆಗೋತಕ್ಕ ಇದು ಕೇಳಂಗಿಲ್ಲ. ಪಕ್ಷಾತೀತವಾಗಿ ಹೋರಾಟ ಬಡತನ ಹಿಂಗೆ ಇರೋದ. ST ಆಗೋತಕ್ಕ ಈ ಸಮಾಜ ಮುಂದೆ ಬರಂಗಿಲ್ಲ. ಎಲ್ಲರೂ ಒಕ್ಕಟ್ಟಾಗಬೇಕು. ಈ ಮೂಲಕ ನೀವು ಒಕ್ಕಟ್ಟಾಗಬೇಕು. ಅದ್ರ ಸಂಬಂಧ ನಾವು ಜಯಂತಿ ಮಾಡ್ತೀವ್ರಿ. ಅದ್ರ ಸಂಬಂಧ ಖರ್ಚು ಮಾಡಿ ಎಲ್ಲ ಅವನ್ನ ಕರೆದು ಈಗ ಪಾಪ ನೂರಾರು ಹೆಣ್ಮಕ್ಳು ಬಂದಿದ್ದಾರೆ. ಅವ್ರ ಬೇಡಿಕೆ ಏನಂದ್ರೆ ನೀವು ರಿಸರ್ವೇಷನ್ದಾಗಿ ನಮ್ಮ ಅನುದಾನ ಬರಂಗಿಲ್ಲ. ಮ್ಯಾಲ ಆಡಳಿತಿ ಕೊಡೋರ ವರ್ಗದಾಗ ಭೀ ನಮ್ಮ ಜನ ಇಲ್ಲ. ಮತ್ತು OBC ಈ ಕುರುಬ್ರ ಜನ ಎಲ್ಲಿ ಹೋಗಬೇಕು? ರಿಸರ್ವೇಷನು ಇಲ್ಲ, ಆಡಳಿತಿ ಒಳಗೂ ಇಲ್ಲ. ಮತ್ತು ಎಷ್ಟಾದ್ರೂ ನಾವು ಹೋಗವ್ರು ನಮ್ಮ ಸಮಾಜ ಮುಂದೆ ಹೋಗವ್ರಲ್ಲೇ. ಇಲ್ಲಾದ್ರೆ ಈಗ ನೋಡ್ರಿ ತಿಂಗಳದಾಗ ಒಂದು ಮೀಟಿಂಗ್ ತೊಗೋತಾರೆ. ST ಬ್ಲಾಕ್ದ ಒಂದು ಮೀಟಿಂಗ್ SP ಅವರ DC ಅವ್ರು ಕೂಡಿ ಎಲ್ಲ ದಲಿತ ಸಂಘಟನೆ ಕೂಡಿಸಿ ಮಾಡಿ ಒಂದು ಮೀಟಿಂಗ್ ತಗೊಂಡು ಏನು ನಡೆದೈತಿ ಜಿಲ್ಲಾದಾಗ, ಯಾರ ಮೇಲೆ SC ಮೇಲೆ ದೌರ್ಜನ್ಯ ನಡೆದೈತಿ, ಏನು ನಡೆದೈತಿ, ಹೆಣ್ಮೇಲೆ ದೌರ್ಜನ್ಯ ನಡೆದೈತಿ, ಇದೆಲ್ಲ ಅಲ್ಲಿ ಮೀಟಾಗ ಇದೆಲ್ಲ ಕಂಡು ಬರ್ತೈತ್ರಿ. ಇದೆಲ್ಲ ನಮ್ಗೆ ಅವಕಾಶ ಇರ್ತೈತಿ. ಬಟ್ ಕುರುಬ್ರಿಗೆ ಹಂಗೆ ಅವಕಾಶ ಇಲ್ಲಲ್ರಿ. ST ಒಳಗೆ ಸೇರಿ ನಮ್ಮ ಜನಾಂಗ ಮೇಲೆ ಏನು ದೌರ್ಜನ್ಯ ಆಗೈತಿ, ಈ ಹೆಣ್ಮಲ್ಲಿ ಏನು ಇದನ್ನಾಗೈತಿ ಉಳ್ದಾಗ ದಬ್ಬಾಣಿಕೆ ಹಾಕ್ತಾರೋ ಅದು ಮಾಡ್ತಾರೋ ಇದು ಮಾಡ್ತಾರೆ, ದಬ್ಬಾಣಿಕೆ ಹಾಕ್ತಾರೋ ಅದು ಮಾಡ್ತಾರೋ ಇದು ಮಾಡ್ತಾರೆ. ಹೇಳೋರು ಯಾರು? ಮತ್ತು ಆಡಳಿತ ಪಕ್ಷದಾಗೂ ಇಲ್ಲ, ಮತ್ತು ರಿಸರ್ವ್ ಅನುದಾನವೂ ಇಲ್ಲ. ಹಿಂಗಾಗಿ ಸಮಾಜ ಭಾಳ ಹಿಂದೆ ಉಳಿದೈತ್ರಿ. ಎಲ್ಲ ಒಂದು ಏನ್ರ ಮಾಡಿ ಮುಂದೆ ವಿಧಾನ ಪರಿಷತ್ ಆಗಲಿ, ವಿಧಾನಸೌಧ ಆಗಲಿ, ಸುಸೌಧ ಮುಂದಾಗಲಿ, ಇದು ನಿರ್ಧಾರ ಪ್ರತಿ ಮಾಡ್ಕೊಂಡು ನಮಗೈತಿ ಮುಂದುವರಿಸ್ತೀವಿ. ಪಕ್ಷಾತೀತವಾಗಿ ಹೋರಾಟ. ಓಕೆ ಥ್ಯಾಂಕ್ ಯು. ನಾಡಿನ ಎಲ್ಲ ಸಮಸ್ತ ಜನತೆಗೆ 80ನೇ ಮಾತೆಯ ಜನರ ಶುಭಾಶಯನ್ನು ಹೇಳಿ ಜನ್ಮದ ವಿಶೇಷ ನಗರದಲ್ಲಿ 800 ಮುತ್ತೈದೆಯರು ಕೂಸೋದೊಂದಿಗೆ ಪ್ರತ್ಯೇಕ ವಿಶೇಷ ನಗರದಲ್ಲಿ 800 ಮುತ್ತೈದೆಯರು
ಕೂರಿಸೋದೊಂದಿಗೆ ಬಹುತೇಕ ರಾಯ ಬಲಿದಾನವಾಗಿರ್ತಕ್ಕಂಥ ಸ್ಥಳ ನಡುಭೂಮಿಯನ್ನು ಈ ನಾಡಿನವರೆಗೆ ತೆಗೆದುಕೊಂಡ್ತಕ್ಕಂಥ ಜ್ಯೋತಿ ರಾಯ ಬೆಳಗಂಥ ಯಾವ ರೀತಿ ಬೆಳಗಬೇಕಾದ್ರೆ ಅದ್ದೂರಿಯಾಗಿ ನಾವೆಲ್ಲರೂ ಜ್ಯೋತಿಯಲ್ಲಿ ಬೆಳೆದ ರಾಯನ ಕೀರ್ತಿಯನ್ನು ಆಗಲೇ ಈಗ ನೇರ ಹೇಳಿ ಸಮಾಜ ವಸತಿ ಬರಬೇಕು, ಸಮಾಜ ಮುಖ್ಯವಾಹಿನಿಗೆ ಬರಬೇಕಾಗಿತ್ತಂದ್ರೆ ಮೂಲಭೂತವಾಗಿರ್ತಕ್ಕ ಈಗಾಗಲೇ ಮೊಟ್ಟ ಮೊದಲು ಎಸ್ಟಿಗಳಿಗೆ ಇರ್ತಕ್ಕಂಥದ್ದೇ ಆ ಸಮಾಜ. ಆದರೆ ಒಂದು ನೇರ ಹೇಳಿ ಸಮಾಜ ವಸತಿ ಬರಬೇಕು, ಸಮಾಜ ಮುಖ್ಯವಾಹಿನಿಗೆ ಬರಬೇಕಾಗಿತ್ತಂದ್ರೆ ಮೂಲಭೂತವಾಗಿರ್ತಕ್ಕ ಈಗಾಗಲೇ ಮೊಟ್ಟ ಮೊದಲು ಎಸ್ಟಿಗಳಿಗೆ ಇರ್ತಕ್ಕಂಥದ್ದೇ ಆ ಸಮಾಜ. ಆದರೆ ಒಂದಿಷ್ಟು ಎಂದು ಕೈವಾಡದಿಂದ ಇದು ವಂಚಿತಕ್ಕಂಥ ಆಗ ಈ ಸಮಾಜವನ್ನು ಮುಂದಿನ ಜನ್ಮ ನಾವೆಲ್ಲ ಹೋರಾಟ ಮುಖ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂತಕ್ಕಂಥ ಈಗಾಗಲೇ ಒಂದು ಪ್ರಾರ್ಥನೆ ಮಾಡ್ತೀನಿ. ರಾಯ ಆದರ್ಶ ಮೈಗೂಡಬೇಕಂದ್ರೆ ಜಯಂತಿ ಮಾಡಿದ್ರೆ ಆಗುದಿಲ್ಲ ಅಂತಕ್ಕಂಥ ಈಗಾಗಲೇ ಒಂದು ಪ್ರಾರ್ಥನೆ ಮಾಡ್ತೀನಿ. ರಾಯ ಆದರ್ಶ ಮೈಗೂಡಬೇಕಂದ್ರೆ ಜಯಂತಿ ಮಾಡಿದ್ರೆ ಆಗುದಿಲ್ಲ, ಬರೀ ಸರ್ಕೃತಿ ಮಾಡಿದ್ರೆ ನಿರಂತರವಾಗಿರುತ್ತೆ. ಅವ್ರು ಸಂಬಬೇಕು, ಬೆಳಿಬೇಕು. ಅವೆಲ್ಲ ಪುಣ್ಯಾಪುರ ಒಂದು ಮುಖ್ಯ ಬದುಕಬೇಕಂತ ಪರಿಕಲ್ಪನೆ ಬಹುತೇಕ 3 ವರ್ಷ ರಾಯನ ಬೆಳಿಬೇಕು. ಅವೆಲ್ಲ ಪುಣ್ಯಾಪುರ ಒಂದು ಮುಖ್ಯ ಬದುಕಬೇಕಂತ ಪರಿಕಲ್ಪನೆ ಬಹುತೇಕ 3 ವರ್ಷ ರಾಯನ ಪಟ್ಟಣದ ಚನ್ನಮ್ಮ ವೃತ್ತದಿಂದ ರಾಯಣ್ಣ ವೃತ್ತ, ಬಸ್ ನಿಲ್ದಾಣ, ಬೆಲ್ಲದ ಬಾಗೇವಾಡಿ ರಸ್ತೆ ಮಾರ್ಗವಾಗಿ ಸೋಮವಾರ ಪೇಠ, ಸಿದ್ದೇಶ್ವರ ದೇವಸ್ಥಾನದವರೆಗೆ ಸಾವಿರಾರು ಮಹಿಳೆಯರು ಪೂರ್ಣಕುಂಭ, ಮಹಿಳೆಯರ ಡೊಳ್ಳು ಕುಣಿತ ಹಾಗೂ ಕಲಾ ವಾದ್ಯಗಳೊಂದಿಗೆ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆ ಸಾಗಿತು. ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳು ರಾಯಣ್ಣ ಜ್ಯೋತಿಗೆ ಭವ್ಯ ಸ್ವಾಗತ ಕೋರಿದರು. ಈ ವೇಳೆ ಎಎ ಪಾಟೀಲ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್, ಕವಲಗುಡ್ಡನ ಅಮರೇಶ್ವರ ಮಹಾರಾಜರು ಮಾತನಾಡಿದರು. ಹಾಲಪ್ಪ ಹೊಸೂರ್, ಕಾಮಣ್ಣ ಘೇವಾರಿ, ಎಂಕೆ ಪೂಜೇರಿ, ಮಹಾಂತೇಶ್ ಮಾದರ್, ಶ್ರೀಶೈಲ ಬಡಿಗೇರ್, ರುದ್ರಪ್ಪ ಖಂಡೇಕರ್, ಶ್ರೀನಾಥ್ ಹನಗಂಡಿ, ರುದ್ರಪ್ಪ ಕೋಕಾಟೆ, ಮಹಾದೇವ್ ದೇಸಾಯಿ, ಉಮೇಶ್ ಭಗವತಿ, ವಾಶಪ್ಪ ನಾಗರಾಳೆ, ಲಕ್ಷ್ಮಣ ಹಿರೇಕುರಬರ್, ಮೀರಾಸಾಬ್ ಮುಲ್ತಾನಿ, ಈರಪ್ ನಾಯ್ಕ, ಅಶೋಕ್ ನಿಡಗುಂದಿ, ತಾಯಪ್ಪ ಬಿಳಿಕುರಿ, ಕಲ್ಲಪ್ಪ ಕರಗಾಂವಿ, ನಾಗಪ್ಪ ಬಾಡದವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಬ್ಬೂರದಿಂದ ಶೀತಲ್ ಜಕಾತಿ.